ನಾನು ಒನ್ ಡೇ ಗೋವಾಗೆ ಹೋಗಿ ಬಂದೆ. ಅಲ್ಲಿ ಗೋವಾದಲ್ಲಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಗೋವಾ ಹೇಗಿತ್ತು ಅಂತ ಈ ವಿಡಿಯೋ ಫುಲ್ ನೋಡಿ ಹೇಳ್ತಾ ಹೋಗ್ತೀನಿ. ನನಗೆ ಗೋವಾ ತುಂಬ ಹತ್ತಿರ ಆಗುತ್ತೆ, ಅದಕ್ಕೆ ನಾನು ಆವಾಗವಾಗ ಹೋಗ್ತಾ ಇರ್ತೀನಿ. ಬೀಚ್ ಅಂದರೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ. ಸೊ ಆವಾಗವಾಗ ನಾವು ಬೀಚಲ್ಲಿ ಹೋಗಿ ಸ್ವಲ್ಪ ಕಾಲ ಕಳೆದು ಬರ್ತೀವಿ. ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಅಂದರೆ ಒಂದು 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ರೆಡಿಯಾಗಿ, ಇನ್ನೂ ಕತ್ಲ ಇರುತ್ತೆ ನಾವು ಹೋಗಬೇಕಾದ್ರೆ. ನೀವಿಲ್ಲಿ ನೋಡ್ಬೋದು, ನಾನು ಮನೆಯಲ್ಲೇ ಏನಾದರೂ ಫುಡ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಅಲ್ಲಿ ಅಷ್ಟೊಂದು ಯಾಕಂದರೆ ಬೀಚಲ್ಲಿ ನೀರಲ್ಲಿ ಇರ್ತೀವಿ, ಮತ್ತೆ ಹೊರಗಡೆ ಹೋಟೆಲ್ ಹುಡ್ಕೊಂಡು ಹೋಗೋದು ತಿನ್ನೋದು ನನಗೆ ಅಷ್ಟು ಯಾಕೋ ಟೈಮ್ ವೇಸ್ಟ್ ಅಂತ ಹೋಟೆಲೆಲ್ಲ ಹುಡ್ಕೋದು ತುಂಬ ರಶ್ ಇರುತ್ತೆ ಹೇಳ್ತೀನಿ. ಗೋವಾ ಅಂತೂ ನೀವು ಯಾವಾಗ ಹೋದ್ರೂ ತುಂಬ ರಶ್ ಇರುತ್ತೆ. ಬೀಚ್ ಸೈಡಲ್ಲಿರೋ ಹೋಟೆಲ್ಗಂತೂ ತುಂಬಾ ರಶ್ ಇರುತ್ತೆ, ತುಂಬ ಕ್ಯೂ ನಿಲ್ಲಬೇಕಾಗುತ್ತೆ. ಎಷ್ಟೋ ಸಲ ನಾವು ಫಸ್ಟಿಗೆ ಅಲ್ಲಿ ಕೂತು ಆಮೇಲೆ ಎದ್ದು ಬಂದಿದ್ದೀವಿ. ಲೇಟ್ ಆಯಿತು, ಸರ್ವ್ ಮಾಡೋದು ಲೇಟ್ ಆಯಿತು ಅಂತ ಹೇಳಿ. ದಾರಿ ಎಷ್ಟು ಕ್ಲೀನಾಗಿತ್ತು ಅಂದರೆ ಬೆಳಗಾಮಿಂದ ಗೋವಾದವರೆಗೂ ಒಂದು 100 ಕಿಲೋಮೀಟರ್ಸ್ ಆಗ್ಬೋದೇನೋ. ಸುತ್ತಮುತ್ತ ಫುಲ್ ಘಾಟ್ ಸೆಕ್ಷನ್ನು, ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀವಿ. ಅದೆಲ್ಲ ಘಾಟ್ ಸೆಕ್ಷನ್ ಮುಗ್ದಾದ್ಮೇಲೆ ನಾವು ಕ್ಯಾಲಂಗೂಟ್ ಬೀಚ್ಗೆ ಎಂಟ್ರ್ ಆಗ್ತೀವಿ. ಅಲ್ಲಿ ಬೀಚು ಲೆಫ್ಟ್ ಸೈಡು, ರೈಟ್ ಸೈಡು ಒಂದು ಅರ್ಧ ಕಿಲೋಮೀಟರ್ ಮುಂಚೆನೇ ಈ ಥರ ಎಲ್ಲ ನಮಗೆ ಗೋವಾದಲ್ಲಿ ಶಾಪಿಂಗ್ ಸಿಗುತ್ತೆ. ಅಂದರೆ ಈ ಥರ ವೆರೈಟೀಸು, ಒನ್ ಪೀಸ್ ಡ್ರೆಸ್ಸು, ಬನೀನು, ಈ ಥರ ಶಾರ್ಟ್ಸು, ಈ ಥರ ಬೇಕ್ರಿ, ತಿನ್ನೋದು ಐಟಮ್ಸು, ಜ್ಯೂಸು, ಶುಗರ್ ಕೇನ್ ಜ್ಯೂಸು, ಈ ಥರ ಎಲ್ಲ ವೆರೈಟೀಸೂ ಇಟ್ಟಿರ್ತಾರೆ. ಆಮೇಲೆ ಡ್ರಿಂಕ್ಸು ಅಲ್ಲೇನೋ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ನಾವಂತರೂ ಯಾವತ್ತೂ ಡ್ರಿಂಕ್ಸ್ ಬೈ ಮಾಡಿಲ್ಲ. ಈ ಥರ ಡ್ರೈ ಫ್ರೂಟ್ಸು, ಅಲ್ಲಿ ಗೋಡಂಬಿ ಅಂತೂ ಸಿಕ್ಕಾಪಟ್ಟೆ ಬೆಳೀತಾರಂತೆ, ಅದಕ್ಕೆ ಅಲ್ಲಿ ಗೋಡಂಬಿ ತುಂಬಾ ಸೇಲ್ಗೆ ಇಟ್ಟಿರ್ತಾರೆ. ಯಾವಾಗ ಹೋದ್ರೂ ನೀವು ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಯಾವಾಗ ಹೋದ್ರೂ ಈ ಥರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾನು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಬಿಫೋರು ನನ್ನ ಮಗಳಿಗೆ ಜೂನ್ 4ಇಂದ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಬಿಫೋರೇ ನಾನು ಒನ್ ಡೇ ಗೋವಾಗೆ ಹೋಗಿ ಬರೋಣ ಅಂತ ಹೇಳಿ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ ನಮಗೆಲ್ಲ ಹೋಗೋಕ್ಕಾಗಲ್ಲ, ಮಕ್ಕಳಿಗೆ ಓದೋ ಪ್ರೆಷರ್ ಇರುತ್ತೆ ಅಂತ ಹೇಳಿ ನಾನು ಸ್ಕೂಲ್ ಸ್ಟಾರ್ಟ್ ಆಗೋ ಬಿಫೋರೇ ನಾನು ಗೋವಾಗೆ ಹೋಗಿ ಬರೋಣ ಅಂತ ಹೇಳಿ ಮಾಡ್ಕೊಂಡು ಸಡನ್ನಾಗಿ ಹೋದ್ವಿ. ಅಲ್ಲಿ ಎಂಟ್ರ್ ಆಗ್ತೀವಿ. ಒಂದು ಜನ ಇದ್ರು, ತುಂಬ ಜನ ತುಂಬಿದ್ರು. ಹೇಳಿದ್ನಲ್ಲ, ನೀವು ಗೋವಾಗೆ ಯಾವಾಗ ಹೋದ್ರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾನು ಆಲ್ಮೋಸ್ಟ್ ಹೋಗೋದು ಕ್ಯಾಲಂಗೂಟ್ ಬೀಚ್ಗೆ ಹೋಗಿರ್ತೀನಿ. ಅಲ್ಲಿ ಇದೇ ಥರ ತುಂಬ ಜನ ಇರ್ತಾರೆ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಸ್ವಲ್ಪ ಮುಂದ್ಗಡೆ ಹೋಗೋಣ, ಅಲ್ಲಿ ಜನ ಇರಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಈ ಥರ ಜನಗಳ ಮಧ್ಯೆ ಇರೋದೇ ತುಂಬ ಖುಷಿ ಅನಿಸುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರೌಡ್ ಇತ್ತು, ಎಷ್ಟು ಜನ ಬಂದಿದ್ರು ಅವತ್ತು ಅಂತ ಹೇಳಿ. ಆಮೇಲೆ ಎಲ್ಲನೂ ತುಂಬ ದೂರದಿಂದ ಎಲ್ಲ ಬಂದಿರ್ತಾರೆ ಜನ. ಆಮೇಲೆ ಈ ಕ್ಯಾಲಂಗೂಟ್ ಬೀಚ್ ಹತ್ರ ನಿಮಗೆ ಸ್ನಾನ ಮಾಡಲಿಕ್ಕೆ ವಾಶ್ರೂಮು, ಬಾತ್ರೂಮು, ಟಾಯ್ಲೆಟು ಎಲ್ಲ ನಿಮಗಲ್ಲಿ ಸಿಗುತ್ತೆ. ಕ್ಯಾಲಂಗೂಟ್ ಬೀಚ್ ಹತ್ರ ನೀವಿಲ್ಲಿ ಬೀಚಲ್ಲಿ ನೀವು ಎಂಜಾಯ್ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಹೇಳಿದರೆ ಇದರ ಅಪೋಸಿಟ್ ಸೈಡಲ್ಲೇ, ಅಂದರೆ ರೈಟ್ ಸೈಡಲ್ಲೇ, ಲೆಫ್ಟ್ ಸೈಡಲ್ಲೇ ನಿಮ್ಗಲ್ಲಿ ವಾಶ್ರೂಮು, ಬಾತ್ರೂಮು ಎಲ್ಲ ಸಿಗುತ್ತೆ. ಪೇ ಆ್ಯಂಡ್ ಯೂಸ್ ಅಂತ ಇರುತ್ತೆ. ನಾವು ಸ್ವಲ್ಪ ಒಂದು ದುಡ್ಡು ಕೊಟ್ಟು ನಾವು ಯೂಸ್ ಮಾಡ್ಕೋಬೋದು. ಅದನ್ನು ನೋಡ್ಬೋದು. ಫ್ಯಾಮಿಲೀಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ನಾನು ನನ್ನ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಅದೇನೋ ಅದು ಬೀಚಲ್ಲಿ ವೇವ್ಸು ಬರ್ತಾ ಇದ್ರೇ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ. ಆಮೇಲೆ ಅದು ಬಂದು ಬೆನ್ನಿಗೆ ರಪ್ ಅಂತ ಬಡಿದಾಗ ಏನೋ ಒಂಥರ ಬೆನ್ನೋವೆಲ್ಲ ಹೋಯ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನಾನು ಇಲ್ಲಿ ಬೆಳಗಾವಿಗೆ ಬಂದಾಗಿಂದನೂ ಇವಾಗ 10 ಇಯರ್ಸಲ್ಲಿ ನಾನು ಎಷ್ಟು ಸಲ ಗೋವಾಗೆ ಹೋಗಿ ಬಂದಿನೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ತುಂಬ ಈ ಥರ ಎಂಜಾಯ್ ಮಾಡ್ತಾರೆ ಬೀಚಲ್ಲಿ, ಅದಕ್ಕೆ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ ಆವಾಗವಾಗ. ಆಮೇಲೆ ನನಗೆ ತುಂಬ ಹತ್ತಿರ ಕೂಡ, ಒಂದು 100 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಆಮೇಲೆ ಇಲ್ಲಿ ಹೋಗೋ ಚೂರ್ಲಾ ಘಾಟ್ ಮೂಲಕ ಹೋದರೆ ನಿಮಗೆ ರೋಡು ತುಂಬ ಕ್ಲಿಯರ್ ಆಗಿದೆ. ಸ್ವಲ್ಪ ಡೀಪ್ ಇದೆ ಘಾಟ್ ಸೆಕ್ಷನ್ನು, ಚೂರ್ಲಾ ಘಾಟ್ ಅಂತ ಹೇಳಿ. ಅದು ತುಂಬ ಡೀಪ್ ಆಗಿದೆ. ನೋಡಿ ವೇವ್ಸ್ ಎಷ್ಟು ಚೆನ್ನಾಗಿ ನೀರಿನ ಅಲೆಗಳ ನಡುವೆ ನಿಂತಿದ್ರೆ ಅದು ಸಮುದ್ರ ಮತ್ತು ಆಕಾಶ ಒಂದಾದ ಹಾಗೆ ಕಾಣ್ತಾ ಇದೆ ಅಲ್ವಾ.
ಅದನ್ನು ನೋಡೋಕೆ 2 ಕಣ್ಣು ಸಾಲದು. ಅದಾದಮೇಲೆ ಅಲ್ಲಿ ತುಂಬ ಜನ ಇದ್ವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾವು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ನಾನು ನನ್ನ ಮಗಳೆಲ್ಲ ಈ ಥರ ವೀಡಿಯೋಸ್ ತೆಗಿಯೋದು, ವಾಕ್ ಮಾಡೋದು, ಆ ಅಲೆಗಳ ಮಧ್ಯೆ ನಡೆಯೋದು ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಅದು ಎಂಜಾಯ್ ಅಲ್ಲಿ ಹೋಗಿ ಫೀಲ್ ಮಾಡಿದರೆ ಅಷ್ಟೇ ಗೊತ್ತಾಗುತ್ತೆ ಎಷ್ಟು ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಅದಾದಮೇಲೆ ನಾವು ಫುಲ್ಲು ಸ್ವಿಮ್ ಮಾಡಿ ಅದು ಮಾಡಿ ಅಲೆಗಳೆಲ್ಲ ಎಂಜಾಯ್ ಮಾಡಿಬಿಟ್ಟು ಅದಾದಮೇಲೆ ನಾವು ಹೊರಗಡೆ ಈ ಥರ ಎಲ್ಲ ತಿನ್ನಕ್ಕೆ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದಾದಮೇಲೆ ನಾವು ಹೊರಗೆ ಬಂದು ನನ್ನ ಮಕ್ಳದ್ದು ಫೇವ್ರೇಟ್ ಮತ್ತೆ ಎಲ್ಲಿ ಬಂದ್ವಿ ಮತ್ತೆ